ಮತ್ತೊಂದು ಸುತ್ತಿನ ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಹೋಗಲು ಇರಾನ್ ನಿರಾಕರಿಸಿದೆ. ಐಆರ್ಜಿಸಿ ಮತ್ತು ಸರ್ಕಾರದ ನಡುವೆ ಇರಾನ್ನೊಳಗೆ ಭಿನ್ನಾಭಿಪ್ರಾಯಗಳಿವೆಯೇ ಎಂಬ ಪ್ರಶ್ನೆ ಎದ್ದಿದೆ. ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಂದು ಇರಾನ್ ಹೇಳಿಕೊಂಡರೂ ಏಪ್ರಿಲ್ 17ರಿಂದ ವಿದೇಶಾಂಗ ಸಚಿವ ಅರಾಕ್ಚಿ ಮೌನವಾಗಿದ್ದಾರೆ. ಅವರು ಟ್ವೀಟ್ ಮಾಡುವುದನ್ನು ನಿಲ್ಲಿಸಿದ್ದಾರೆ. ಈ ನಡುವೆ ಟ್ರಂಪ್ ಹುಚ್ಚಾಟಗಳು ಬಗೆಬಗೆಯಾಗಿ ಮುಂದುವರೆದಿವೆ. ಮಾತುಕತೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಇರಾನ್ನ ವಿದೇಶಾಂಗ ಸಚಿವಾಲಯ ಸ್ಪಷ್ಟವಾಗಿ ಹೇಳಿದೆ. ಹಾಗಿದ್ರೂ ಟ್ರಂಪ್ ಕದನ ವಿರಾಮ ವಿಸ್ತರಿಸಿದ್ದಾರೆ. ಆದರೆ ಟ್ರಂಪ್ ಮತ್ತೆ ಯುದ್ಧ ಶುರು ಮಾಡ್ತಾರಾ ಎಂಬ ಪ್ರಶ್ನೆ ಹಾಗೆಯೇ ಉಳಿದಿದೆ. ಇಷ್ಟೆಲ್ಲ ಆದ್ಮೇಲೆ ಟ್ರಂಪ್ ಎಷ್ಟೇ ಬೊಬ್ಬೆ ಹೊಡೆದರೂ ಅದು ಹಾಸ್ಯಾಸ್ಪದವಾಗಿಯೇ ಕಾಣ್ತಾ ಇದೆ. ಟ್ರಂಪ್ಗೆ ಯುದ್ಧ ಸಾಕಾಗಿ ಹೋಗಿದೆ ಎಂಬುದಂತೂ ನಿಜ. ಆದರೆ ಇರಾನ್ ಟ್ರಂಪ್ ಅವರ ಯಾವುದೇ ಇಶಾರೆಗೂ ಬೆಲೆ ಕೊಡ್ತಾ ಇಲ್ಲ ಎಂಬುದು ಅವರನ್ನ ಇನ್ನಷ್ಟು ಕುಗ್ಗಿಸಿರಬಹುದು. ಇರಾನ್ ತಾನು ಕದನಕ್ಕೆ ಸಿದ್ಧ ಎಂಬಂತಿರುವಾಗ ಓಡಿ ಹೋಗಲೂ ಆಗದ ಇಕ್ಕಟ್ಟಿನಲ್ಲಿ ಟ್ರಂಪ್ ಸಿಕ್ಕಿಹಾಕಿಕೊಂಡಂತಿದೆ. ಇರಾನ್ ಇನ್ನು ಮುಂದೆ ಟ್ರಂಪ್ಗೆ ರಾಜಗಾಂಭೀರ್ಯದಿಂದ ವಾಪಸ್ಸು ಹೋಗುವುದಕ್ಕಂತೂ ಅವಕಾಶ ನೀಡುವುದಿಲ್ಲ. ಅಮೆರಿಕದ ಜನರು ಟ್ರಂಪ್ ಬಗ್ಗೆ ಬೇಸರಗೊಂಡಿದ್ದಾರೆ. ನಿವೃತ್ತ ಮಿಲಿಟರಿ ಸಿಬ್ಬಂದಿ ಕೂಡ ಅವರನ್ನು ವಿರೋಧಿಸಲು ಪ್ರಾರಂಭಿಸಿದಾಗ ಇದಕ್ಕಿಂತ ದುರವಸ್ಥೆ ಇನ್ನೊಂದಿಲ್ಲ. ನಿವೃತ್ತ ಮಿಲಿಟರಿ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳು ವಾಷಿಂಗ್ಟನ್ನ ಹಳೆಯ ಕಾಂಗ್ರೆಸ್ ಕಟ್ಟಡವಾದ ಕ್ಯಾನನ್ ಹೌಸ್ ಕಚೇರಿಯಲ್ಲಿ ಸಭೆ ಸೇರಿ ಯುದ್ಧ ವಿರೋಧಿಸಿದ್ದಾರೆ. 60ಕ್ಕೂ ಹೆಚ್ಚು ನಿವೃತ್ತ ಸೈನಿಕರನ್ನ ಬಂಧಿಸಲಾಯಿತು. ವಿಜಯಶಾಲಿಯಾಗಿ ಕಾಣಿಸಿಕೊಳ್ಬೇಕೆಂಬ ಟ್ರಂಪ್ ಕನಸು ಈಡೇರುವುದು ಸಾಧ್ಯವಿಲ್ಲ ಎಂಬುದು ಹೆಚ್ಚು ಸ್ಪಷ್ಟವಾಗಿದೆ. ಟ್ರಂಪ್ ಏನೇ ಹೇಳಿದ್ರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಸ್ಥಿತಿ ಇಲ್ಲವಾಗಿದೆ. ಯುದ್ಧ ಮುಗಿದಿದೆ ಎಂದು ಹೇಳುತ್ತಲೇ ಅವರು ಇಷ್ಟೂ ದಿನಗಳನ್ನ ಕಳೆದಿದ್ದಾರೆ. ವಿಲಕ್ಷಣತೆಯ ಹೊರತಾಗಿಯೂ ಟ್ರಂಪ್ ಮಾತುಗಳು ಒಂದು ಕಾಲದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದ್ದವು. ಈಗ ಅವರು ಮಾತನಾಡತೊಡಗಿದರೆ ಜನರು ಆಕಳಿಸುವಂತಾಗಿದೆ. ಟ್ರಂಪ್ ಆಪ್ತ ಟಕ್ಕರ್ ಕಾರ್ಲ್ಸನ್ನಂತಹ ಪತ್ರಕರ್ತರೇ ತಪ್ಪು ವ್ಯಕ್ತಿಯ ಬಗ್ಗೆ ಪ್ರಚಾರ ಮಾಡಿ ಅಧಿಕಾರಕ್ಕೆ ತಂದಿದ್ದಾಗಿ ಸಂಕಟ ಪಟ್ಟುಕೊಳ್ತಾ ಇದ್ದಾರೆ. ಅತ್ತ ನೆತನ್ಯಾಹು ಕೂಡ ಏನೇ ಘರ್ಜಿಸ್ತಾ ಇದ್ರು ಯಾರೂ ನೋಡದಂತಾಗಿದೆ. ಇದೆಲ್ಲದರ ನಡುವೆ ಇರಾನ್ನೊಳಗಿನ ಬಿಕ್ಕಟ್ಟು ಬೇರೆ ತರದ್ದು. ಆಯತುಲ್ಲಾ ಅಲಿ ಖಾಮಿನೈ ನಿಧನರಾಗಿ 2 ತಿಂಗಳುಗಳು ಕಳೆದಿದ್ರೂ ಅವರ ಅಂತ್ಯಕ್ರಿಯೆ ಇನ್ನೂ ನಡೆದಿಲ್ಲ. ಹೊಸ ಸರ್ವೋಚ್ಚ ನಾಯಕ ಮುಜ್ತಬಾ ಖಾಮಿನೈ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಅವರು ಕೆಲ ಹೇಳಿಕೆಗಳನ್ನ ನೀಡಿರುವುದಷ್ಟೇ ವರದಿಯಾಗಿದೆ. ಅಮೆರಿಕದ ಬಗ್ಗೆ ಮುಜ್ತಬಾ ನಿಲುವೇನು ಎಂಬುದು ಕೂಡ ಸ್ಪಷ್ಟವಾಗಿಲ್ಲ. ಇದಲ್ಲದೆ ಒಂದು ಕಾಲದಲ್ಲಿ ಮಾತುಕತೆಗೆ ಅವಕಾಶವನ್ನೇ ಕೊಟ್ಟಿರದ ಇರಾನ್ ಒಂದು ಹಂತದಲ್ಲಿ ಮಾತುಕತೆಗೆ ಒಪ್ಪಿಕೊಂಡಿತು ಮತ್ತು ಈಗ ಅದು ಎಲ್ಲೋ ಸಿಲುಕಿಕೊಂಡಂತೆ ತೋರ್ತಾ ಇದೆ ಎಂದು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇರಾನ್ನೊಳಗೆ ಏನು ನಡೆಯುತ್ತಾ ಇದೆ ಎಂಬುದರ ಕುರಿತು ಹೆಚ್ಚು ಮಾಹಿತಿಗಳಿಲ್ಲ ಎನ್ನಲಾಗ್ತಾ ಇದೆ. ಮೇಲ್ನೋಟಕ್ಕೆ ಇರಾನ್ ನಿರ್ಭೀತ ಮತ್ತು ಹೋರಾಡಲು ಸಿದ್ಧ ಎಂದು ತೋರ್ತದೆ. ಆದರೆ ಈ 52 ದಿನಗಳಲ್ಲಿ ಇರಾನ್ನ ಸರ್ಕಾರ ಮತ್ತು ಅದರ ಮಿಲಿಟರಿ ಐಆರ್ಜಿಸಿ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದೆಯಾ ಎಂಬ ಪ್ರಶ್ನೆ ಇದ್ದಿದೆ. ಇರಾನ್ ಸರ್ಕಾರ ಮತ್ತು ಐಆರ್ಜಿಸಿ ನಡುವೆ ಅಲಿ ಖಾಮಿನೈ ಸ್ಥಾಪಿಸಿದ್ದ ಸಮನ್ವಯ ಈಗ ಇದ್ದಂತಿಲ್ಲ ಎಂದು ಹೇಳಲಾಗ್ತಾ ಇದೆ. ಅವೆರಡೂ ಪರಸ್ಪರ ದೂರ ಸರಿತಾ ಇದೆಯಾ? ಹಾಗಿದ್ದಲ್ಲಿ ಇರಾನ್ನ ವಿದೇಶಾಂಗ ನೀತಿಯನ್ನ ಯಾರು ನಿಯಂತ್ರಿಸ್ತಾರೆ? ಅರಾಕ್ಚಿ, ಘಾಲಿಬಾಫ್ ಮತ್ತು ಪೆಜಿಶ್ಕಿಯಾನ್ ಅವರನ್ನ ಸರ್ಕಾರದ ಮುಖಗಳೆಂದು ನೋಡಲಾಗ್ತದೆ. ಆದ್ರೆ ಮಾತುಕತೆಗಳ ಬಗ್ಗೆ ಅವರ ನಡವಳಿಕೆಗೂ ಐಆರ್ಜಿಸಿ ನಡೆಗೂ ವ್ಯತ್ಯಾಸ ಇದ್ದಂತಿದೆ. ಯುದ್ಧ ಮುಂದುವರಿಯಬೇಕು, ಕದನ ವಿರಾಮವಲ್ಲ ಎಂಬುದು ಐಆರ್ಜಿಸಿ ನಿಲುವು ಎಂದು ಕಾಣ್ತದೆ. ಏಪ್ರಿಲ್ 17ರಂದು ಹಾರ್ಮುಜ್ ಜಲಸಂಧಿ ತೆರೆಯುವ ಬಗ್ಗೆ ಟ್ವೀಟ್ ಮಾಡಿದ್ದ ಅರಾಕ್ಚಿ ಅದರ ಬಗ್ಗೆ ಟೀಕೆ ಎದುರಿಸಿದ ಬಳಿಕ ಮೌನ ವಹಿಸಿದ್ದಾರೆ. ಅರಾಕ್ಚಿಯನ್ನ ಮೂರ್ಖ ಎಂದು ಕರೆದ ಆಡಿಯೋ ಬಹಿರಂಗಗೊಂಡಿತು. This is Iranian Sepah Navy calling you on channel 16. The Strait of Hormuz is still closed. We will open it by the order of our leader Imam Khamenei, not by the tweets of some idiots. If you want to pass through the strait, you must ask permission from Iranian Sepah Navy. All vessels that have a connection with our enemies will be targeted if they try to pass the Strait of Hormuz out. ಆದರೆ ಅದನ್ನು ಯಾರು ಸೋರಿಕೆ ಮಾಡಿದರು? ಐಆರ್ಜಿಸಿ ಅದನ್ನ ಸ್ವತಃ ಸೋರಿಕೆ ಮಾಡಿದೆಯೇ ಎಂಬುದು ಈಗ ಕೇಳಲಾಗ್ತಾ ಇರುವ ಪ್ರಶ್ನೆ. ಒಂದು ಕಾಲದಲ್ಲಿ ವಿಶ್ವದಾದ್ಯಂತ ಇರಾನ್ನ ಮುಖವಾಗಿದ್ದ ಅರಾಕ್ಚಿಯನ್ನ ಹೀಗೇಕೆ ಕಡೆಗಣಿಸಲಾಗಿದೆ? ಅವರೇಕೆ ಮೌನವಾಗಿದ್ದಾರೆ? ಅರಾಕ್ಚಿ ಹಿಂದೆ ಸರಿದ ನಂತರ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಹೆಚ್ಚು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಎಂದು ಪರಿಣಿತರು ಗಮನಿಸಿದ್ದಾರೆ. ಘಾಲಿಬಾಫ್ ಬಗ್ಗೆಯೂ ಐಆರ್ಜಿಸಿ ಅತೃಪ್ತಿ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ನಿಜವಾಗಿಯೂ ಗೊಂದಲ ಇದೆಯಾ ಅಥವಾ ಇರಾನ್ ಒಂದು ತಂತ್ರವಾಗಿ ಗೊಂದಲವನ್ನ ಹರಡ್ತಾ ಇದೆಯೇ ಎಂದು ಕೇಳಲಾಗ್ತಾ ಇದೆ. ಟ್ರಂಪ್ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಎಂಬುದು ಗುಲ್ಲಾಗತೊಡಗಿದೆ. ಯುರೋಪಿಯನ್ ನಾಯಕರು ಕೂಡ ಮಾತನಾಡುವುದನ್ನು ನಿಲ್ಲಿಸಿದ್ದಾರೆ. ಈ ನಡುವೆ ಪಾಕಿಸ್ತಾನವನ್ನ ಹಲವೆಡೆ ಮಾಧ್ಯಮಗಳಲ್ಲಿ ಹೊಗಳಲಾಗಿದ್ರೂ ಈಗ ಅದು ಕೂಡ ದಣಿದಂತಿದೆ. ಸೌದಿ ಅರೇಬಿಯಾದ ನಂತರ ಅದು ಕತರ್ನೊಂದಿಗೆ ಮಾತುಕತೆ ನಡೆಸಲು ಪ್ರಾರಂಭಿಸಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಎಂಬುದು ಮಾತ್ರ ನಿಜ. ಪ್ರಪಂಚದಾದ್ಯಂತ ಆರ್ಥಿಕ ಬಿಕ್ಕಟ್ಟು ವಿಸ್ತರಿಸಲಿದೆ ಎಂಬುದು ಹೌದು. ಆದ್ದರಿಂದ ಯುದ್ಧವನ್ನು ನಿಲ್ಲಿಸುವುದು ಮತ್ತು ಮಾತುಕತೆಗಳನ್ನು ಮುಕ್ತಾಯಗೊಳಿಸುವುದು ಎರಡೂ ಅತ್ಯಂತ ಮುಖ್ಯ. ಟ್ರಂಪ್ ಮಾತೆತ್ತಿದ್ದರೆ ದಾಳಿಯ ಬೆದರಿಕೆ ಹಾಕ್ತಾರೆ. ಇನ್ನೊಂದೆಡೆ ಬಹಳ ಬೇಗ ಯುದ್ಧ ನಿಲ್ಲಲಿದೆ ಅಂತಲೂ ಹೇಳ್ತಾರೆ. ಒಂದು ವಾರದಲ್ಲಿ ಕೊನೆಗೊಳ್ಳಬೇಕಾಗಿದ್ದ ಯುದ್ಧ ಈಗ 52 ದಿನಗಳನ್ನ ದಾಟಿದೆ. ಯುಎಸ್ನಿಂದ ಇರಾನ್ನ ಗಡಿಗೆ ಕರೆತರಲಾದ ಸಾವಿರಾರು ಸೈನಿಕರು ಇರಾನ್ ನೆಲದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಎಂಬ ಮಾತುಗಳೆಲ್ಲ ಈಗ ನಿಂತು ಹೋಗಿವೆ. ಹಡಗುಗಳಲ್ಲಿರುವ ಸೈನಿಕರು ಆಹಾರವಿಲ್ಲದೆ ಪರದಾಡ್ತಾ ಇದ್ದಾರೆ ಎಂಬ ಕೆಲ ವರದಿಗಳು ಕಾಣಿಸಿಕೊಂಡಿದ್ದರ ಬಗ್ಗೆ ರವೀಶ್
ಕುಮಾರ್ ತಮ್ಮ ವಿಡಿಯೋದಲ್ಲಿ ಉಲ್ಲೇಖಿಸಿದ್ದಾರೆ. ಪೆಂಟಗನ್ನ ಕಡೆಯ ಮಾಹಿತಿ ಪ್ರಕಾರ ಇಲ್ಲಿಯವರೆಗೆ 415 US ಸೈನಿಕರು ಹೋರಾಟದಲ್ಲಿ ಗಾಯಗೊಂಡಿದ್ದಾರೆ. ಇವರಲ್ಲಿ 271 ಮಂದಿ ಸೇನೆಯವರು, 63 ಮಂದಿ ನೌಕಾಪಡೆಯವರು ಮತ್ತು 62 ಮಂದಿ ವಾಯುಪಡೆಯವರು, ಅದಲ್ಲದೆ 19 ಮಂದಿ ಮರೀನ್ಗಳು. ಒಟ್ಟು 13 ಸೈನಿಕರು ಇಲ್ಲಿಯವರೆಗೆ ಸಾವನ್ನಪ್ಪಿದ್ದಾರೆ ಅಂತ ಅಧಿಕೃತ ಮೂಲಗಳು ಹೇಳಿವೆ. ಏಪ್ರಿಲ್ 12ರ ಇಸ್ಲಾಮಾಬಾದ್ ಮಾತುಕತೆ ವಿಫಲವಾದಾಗಿನಿಂದ ಏಪ್ರಿಲ್ 21ರವರೆಗಿನ ಅವಧಿ ಬೇಸರದಿಂದ ತುಂಬಿದೆ. ಈಗ ಏನು ನಡೀತಾ ಇದೆ ಎಂಬುದು ಮಸುಕಾದಂತಿದೆ. ಮಾತುಕತೆ ಯತ್ನಗಳಿವೆ ಎನ್ನುವುದರ ನಡುವೆಯೇ ದಾಳಿಗಳ ಸುದ್ದಿಗಳು ಇವೆ. ಅದೇ ರೀತಿ ಶಾಂತಿ ಪ್ರಯತ್ನಗಳ ಸುತ್ತಲೂ ಮಬ್ಬು ಕವಿತಾ ಇರುವ ಹಾಗಿದೆ. ಯಾವುದರ ಅರ್ಥವೇನು ಮತ್ತು ಏನು ನಡೀತಾ ಇದೆ ಎಂಬುದು ಸ್ಪಷ್ಟವಾಗಿಲ್ಲ. ವ್ಯಾನ್ಸ್ ಅವರ ಇಸ್ಲಾಮಾಬಾದ್ ಭೇಟಿ ಬಗ್ಗೆ ಹಲವಾರು ಸುದ್ದಿಗಳು ಪ್ರಕಟವಾಗಿವೆ. ಏಪ್ರಿಲ್ 21ರ ಮಧ್ಯಾಹ್ನ ವ್ಯಾನ್ಸ್ ಇಸ್ಲಾಮಾಬಾದ್ಗೆ ತೆರಳುತ್ತಾ ಇದ್ದಾರೆ ಎಂಬ ಸುದ್ದಿ ಹರಡಿತು. ಆದರೆ ಅನಂತರ ಅವರಿನ್ನೂ ಅಮೆರಿಕದಲ್ಲೇ ಇದ್ದಾರೆ ಎನ್ನಲಾಯಿತು. ಈ ನಡುವೆ ಯುದ್ಧದ ಕಾರಣಕ್ಕೆ ನಿದ್ರೆ ಕಳೆದುಕೊಂಡಂತಿರುವ ಟ್ರಂಪ್ ಅವರ ತಡರಾತ್ರಿಯ ಟ್ವೀಟ್ಗಳ ಬಗ್ಗೆ ಚರ್ಚಿಸಲಾಗ್ತಾ ಇದೆ. ಈಗ ಇರಾನ್ನ IRGC ಒಪ್ಪಂದ ಅಥವಾ ಮಾತುಕತೆಯನ್ನ ಬಯಸುವುದಿಲ್ವಾ? US ಸೇರಿದಂತೆ ಅನೇಕ ದೇಶಗಳು IRGCಯನ್ನ ಭಯೋತ್ಪಾದಕ ಸಂಘಟನೆ ಎಂದು ಪರಿಗಣಿಸುತ್ತೆ. IRGC ತನ್ನ ವಿರುದ್ಧದ ನಿರ್ಬಂಧಗಳನ್ನು ಸಡಿಲಿಸಬೇಕೆಂದು ಸಹ ಬಯಸ್ತದೆಯಾ? IRGC ಎದುರು ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಅದರ ಒಪ್ಪಿಗೆ ನಂತರವೇ ಅರಾಕ್ಷಿ ಮತ್ತು ಗಾಲಿಬಾಫ್ US ಜೊತೆ ಮಾತುಕತೆ ನಡೆಸಲು ಪ್ರಾರಂಭಿಸುತ್ತಾರೆ. US ತನ್ನ ಷರತ್ತುಗಳಿಗೆ ಒಪ್ಪುವಂತೆ ಒತ್ತಾಯಿಸುತ್ತದೆ ಎಂಬುದು IRGCಗೆ ತಿಳಿದಿದೆ. ಅದಕ್ಕಾಗಿ ಅದು ಒತ್ತಡ ಹೇರ್ತಾ ಇದೆ. ಇರಾನ್ನ ಯಾವುದೇ ನಿಯೋಗ ರಾಜತಾಂತ್ರಿಕ ಮಾತುಕತೆಗಳಿಗಾಗಿ ಇಸ್ಲಾಮಾಬಾದ್ಗೆ ತೆರಳಲಿಲ್ಲ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮ ಹೇಳಿದೆ. ಅಮೆರಿಕ ಸಿದ್ಧವಾಗಿದೆ, ಪಾಕಿಸ್ತಾನ ಸಿದ್ಧವಾಗಿದೆ, ಆದರೆ ಇರಾನ್ ಸಿದ್ಧವಾಗಿಲ್ಲ. ಇದು ಆಂತರಿಕ ಸಂಘರ್ಷದ ಸೂಚನೆಯೇ ಅಥವಾ IRGCಯ ಸಂಪೂರ್ಣ ನಿಯಂತ್ರಣದ ಸೂಚನೆಯೇ? IRGC ನಾಯಕರು ಹೇಳುವುದೇ ಅಂತಿಮವಾಗಿ ನಡೀತಾ ಇರುವಂತೆ ತೋರ್ತಾ ಇದೆ. ಇರಾನ್ ಮಾತುಕತೆಗಳಿಂದ ಹಿಂದೆ ಸರಿದು ಪಾಕಿಸ್ತಾನ ಮತ್ತು ಟರ್ಕಿಯಿಂದ ದೂರ ಸರಿಯುತ್ತದೆಯಾ? ಸರ್ಕಾರಿ ವಕ್ತಾರರು ಇರಾನ್ ಮೌನ ಬಯಸ್ತದೆ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರ ಹುಚ್ಚು ಮಾತುಗಳ ಎದುರು ಇರಾನ್ ಮೌನವಾಗಿರಲು ಬಯಸುತ್ತೆ. ಇರಾನ್ನ ಆರ್ಥಿಕತೆಯಿಂದ ಹಿಡಿದು ಅದರ ಮಿಲಿಟರಿ, ಕಾರ್ಯತಂತ್ರ, ಕಡಲ ತೈಲ ವ್ಯಾಪಾರದವರೆಗೆ ಎಲ್ಲದರಲ್ಲೂ IRGC ಹೆಸರೇ ಕೇಳಿ ಬರ್ತಾ ಇದೆ. ಅದು ಖಾಸಗಿ ವಲಯದ ಸಹಯೋಗದೊಂದಿಗೆ ದೇಶದ ವಿವಿಧ ವಲಯಗಳಲ್ಲಿ ಹೂಡಿಕೆ ಮಾಡಿದೆ ಎನ್ನಲಾಗ್ತಾ ಇದೆ. ರಸ್ತೆಗಳಿಂದ ಹಿಡಿದು ಹಾರ್ಮುಜ್ವರೆಗೆ IRGC ಇರಾನ್ನಲ್ಲಿ ಪ್ರಬಲ ಶಕ್ತಿಯಾಗಿದೆ. ಯಾವುದೇ ಒಪ್ಪಂದದಲ್ಲಿ ಅದು ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ಬಯಸ್ತದೆ ಎಂಬುದು ಸ್ಪಷ್ಟವಾಗಿದೆ. ಹಾರ್ಮುಜ್ನಿಂದ ಒಂದೇ ಒಂದು ಇಂಚು ಕೂಡ ಹಿಂದೆ ಸರಿಯಲು ಸಿದ್ಧವಿಲ್ಲ ಎನ್ನಲಾಗ್ತಾ ಇದೆ. ಹಾರ್ಮುಜ್ ಮೇಲಿನ ದಿಗ್ಬಂಧನವನ್ನ ಅಮೆರಿಕ ತೆಗೆದುಹಾಕಬೇಕು ಎಂಬುದು ಇರಾನ್ನ ಷರತ್ತು. ಇದು ಅಮೆರಿಕಕ್ಕೆ ಸುಲಭವಲ್ಲ. ಇರಾನ್ ಅಮೆರಿಕ ಯಾವಾಗ ಮಾತುಕತೆಯ ಮುಖವಾಡ ಕಳಚಿ ಯುದ್ಧಕ್ಕೆ ಇಳಿಯುತ್ತದೆ ಎಂದು ಪರೀಕ್ಷಿಸಲು ಪ್ರಾರಂಭಿಸಿದೆ. ಆದರೆ 52 ದಿನಗಳ ನಂತರ ಫೆಬ್ರವರಿ 28ರಂದು ನಡೆದಂತಹ ದಾಳಿಯನ್ನು ನಡೆಸುವುದು ಸುಲಭವಲ್ಲ ಎನ್ನಲಾಗ್ತಾ ಇದೆ. ಅಮೆರಿಕ ತೀವ್ರವಾಗಿ ದಾಳಿ ಮಾಡಿದರೆ ಮುಂದಿನ 52 ದಿನಗಳು ಸಹ ವ್ಯರ್ಥವಾಗುತ್ತವೆ. ಅಮೆರಿಕ ಹಿಮ್ಮೆಟ್ಟುವಂತೆ ಒತ್ತಡ ಬಲವಾಗಿದೆ ಮತ್ತು ಯುದ್ಧ ನಿಲ್ಲಿಸುವುದಕ್ಕೆ ವಿರೋಧವು ಅದಕ್ಕಿಂತ ಹೆಚ್ಚೇ ಇದೆ. ಇರಾನ್ ಮಾತುಕತೆಗೆ ಬಾರದೆ ಉಳಿದ್ರೆ ಟ್ರಂಪ್ ಏನ್ ಮಾಡ್ತಾರೆ? ನೆತನ್ಯಾಹು ಬಳಿ ಇದಕ್ಕೆ ಉತ್ತರ ಇರಬಹುದಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.